ಕಲಬುರಗಿ ನಗರದಲ್ಲಿ ಸ್ವಚ್ಛ ಹಾಗೂ ಸೌಂದರ್ಯ ಕಾಪಾಡುವ ನಿಟ್ಟಿನಲ್ಲಿ ಗಿಡ ಮರಗಳನ್ನು ನೆಡುವುದರ ಜೊತೆಗೆ ಅನೇಕ ಮೂಲಭೂತ ಸೌಕರ್ಯಗಳು ಒದಗಿಸಬೇಕು ಎಂದು ಹೈದರಾಬಾದ್ ಕರ್ನಾಟಕ ಬೋವಿ ಜನಸೇವಾ ಸಂಘದ ಅಧ್ಯಕ್ಷ ಭಗವಾನ್ ಬೋವಿ ಅವರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮನವಿ ಪತ್ರ ಸಲ್ಲಿಸಿದರು. ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಬರುವ ಎಲ್ಲ ವಾರ್ಡುಗಳಲ್ಲಿ ಸ್ವಚ್ಛ ಹಾಗೂ ಸೌಂದರ್ಯ ಹೆಚ್ಚಿಸುವ ನಿಟ್ಟಿನಲ್ಲಿ ಗಿಡ ಮರಗಳನ್ನು ನೆಡಬೇಕು. ಕಸ ವಿಲೇವಾರಿ ಡಬ್ಬಿಗಳನ್ನು ಅಳವಡಿಸಬೇಕು. ನಗರದಲ್ಲಿ ಸಾರ್ವಜನಿಕರಿಗೆ 24 ಗಂಟೆಗಳ ಕಾಲ ಕುಡಿಯುವ ನೀರಿನ ಸೌಲಭ್ಯ ಒದಗಿಸಬೇಕು. ಉದ್ಯಾನವನಗಳಲ್ಲಿ ನೀರಿನ ಶುದ್ಧೀಕರಣ ಘಟಕಗಳನ್ನು ಅಳವಡಿಸಬೇಕು. ರಸ್ತೆಗಳಲ್ಲಿ ಬಿದ್ದಿರುವ ತಗ್ಗು ಗುಂಡಿಗಳನ್ನು ಸತತವಾಗಿ ಮುಚ್ಚುವ ಕಾರ್ಯ ಮಾಡಬೇಕು. ಅಲ್ಲದೆ ಇನ್ನಿತರ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಎಂದು ಜಿಲ್ಲಾಧಿಕಾರಿಗಳ ಮೂಲಕ ಕಲಬುರಗಿಯ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ, ಜಿಲ್ಲಾಧಿಕಾರಿಗಳಿಗೆ, ಪ್ರಾದೇಶಿಕ ಆಯುಕ್ತರು ಕಲಬುರಗಿ ಇವರಿಗೆ, ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಕಲಬುರಗಿ, MLC ಜಗದೇವ್ ಗುತ್ತೇದಾರ್, ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಜ್ ಫಾತಿಮಾ, ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಂಬರು ಪಾಟೀಲ್, ಮಹಾನಗರ ಪಾಲಿಕೆಯ ಆಯುಕ್ತರು ಕಲಬುರಗಿ, ಮಹಾನಗರ ಪಾಲಿಕೆಯ ಮಹಾಪೌರರು ಕಲಬುರಗಿ, ಮಹಾನಗರ ಪಾಲಿಕೆಯ ಉಪಮಹಾಪೌರರು ಕಲಬುರಗಿ ಇವರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಂಘಟನೆಯ ಅನೇಕ ಮುಖಂಡರು ಮತ್ತು ವಿವಿಧ ಸಮಾಜದ ಮುಖಂಡರು ಇದ್ದರು. ಆ ಟೂ ವೀಲರ್ ಮ್ಯಾಗ ಮಳೆ ಬಂದಾಗ ಯಾರು ಸ್ಪೀಡಾಗಿ ಹೋದ್ರೆ ಆ ಖಡ್ಡಾದಾಗ ಗಾಡಿ ಜಂಪ್ ಆಗಿ ಪಲ್ಟಿಯಾಗಿ ಏನಾರ ಜೀವಕ್ಕೆ ಆಘಾತ ಆಗಂಥದ್ದು, ಅನಾಹುತ ಆಗೋಂಥ ಒಂದು ಸಂಭವ ಇರ್ತದೆ. ಅದಕ್ಕೆ ನಾವು ಮೇಯರವರಿಗೆಲ್ಲ ಮನವಿ ಮಾಡ್ಕೊಂಡಿವಿ. ಈ ಒಂದು ಡಾಂಬರು ತುಂಬಿದ ಗಾಡಿ ಒಂದು 10 ಲೇಬರ್ ಸತತ 24 ಗಂಟೆ ಅದು ಖಡ್ಡ ಮುಚ್ಚೋ ಸಲುವಾಗಿ ಹಮೇಶೆ ಇಡಬೇಕು. ಆವಾಗಲೇ ಗುಲ್ಬರ್ಗದಾಗ ಖಡ್ಡ ಮುಚ್ಚಕ್ಕೆ ಸಾಧ್ಯ. ಅದಕ್ಕೆ ಗುಲ್ಬರ್ಗ ಭಾಳ ದೊಡ್ಡದು, ಅಷ್ಟು ಸರಳ ಅಲ್ಲ. ಮತ್ತು ಇನ್ನೊಂದು ಏನದಂದ್ರೆ ಈಗ ಲೈಟ್ಗಳು ನೋಡ್ರಿ ಗುಲ್ಬರ್ಗದಾಗ ಹೆಂಗೆ ಹಾಕ್ಯಾರಂದ್ರೆ ಅವ್ರವ್ರು ಯಾರು ಬಿಟ್ಟು ಲೈಟ್ ಹಾಕ್ಕೊಂಡ್ರೆ ಅವರು ಆಡ್ನಾಗ ಫುಲ್ ಲೈಟ್ ಅವ. ಈಗ ನೀವು ಅಲ್ಲಿ PNT ಬಲ್ಲಿ ನೋಡ್ರಿ ಎಷ್ಟು ಬೇಗಟ್ಟು ಲೈಟ್ ಅವ, ಕೆಲವು ಜಾಗನ ಹೊಟ್ಟೆ ಲೈಟ್ ಇಲ್ಲ. ಈ ಕಾರಣ ಏನಂದ್ರೆ ಯಾರು ಬಿಟ್ಟು ಹಾಕೋತಾರೆ ಅವ್ರದ್ದೇ ಅಂತ. ಇದು ಮಹಾನಗರ ಪಾಲಿಕೆ ಈ ರೀತಿ ಪರಿಗಣಿಸ್ಬಾರ್ದು. ಗುಲ್ಬರ್ಗ ಪೂರ ಅವ್ರದ್ದೇ ಅದ. ಅವ್ರೇನು ಮಾಡಬೇಕು, ರಾತ್ರಿ 8 ಗಂಟೆಯಿಂದ ಇಡೀ ಗುಲ್ಬರ್ಗ ಸುತ್ತಲ್ಲಿ ತಿರುಗಾಡಬೇಕು. ಯಾವ ಕಂಬಕ್ಕೆ ಲೈಟ್ ಇಲ್ಲ, ಇವ್ರು ಹೋಗಿ ಕಂಬದ ನಂಬರ್ ಬರ್ಕೊಂಡು ಹಂಗೆ ಗುಲ್ಬರ್ಗ ತುಂಬ ಹಾಕಪ್ಲಿ ಮಾಡಬೇಕು. ಯಾಕಂದ್ರೆ ಸುಮ್ಮನೆ ಒಬ್ಬೊಬ್ಬರಲ್ಲಿ 10 ಲೈಟ್ ಹಾಕೋದು, ಒಬ್ರಿಗೆ 1 ಲೈಟ್ ಇಲ್ಲ, ಇದು ಅನ್ಯಾಯ ಆಗ್ತದೆ. ಬೇಕಾದ್ರೆ ಇಲ್ಲಿ ಜೌರಿ ಕ್ರಾಸ್ ನಮ್ಮದು ಇಂಡಸ್ಟ್ರಿ ಏರಿಯಾದಾಗ ನೋಡಿರಿ 1 ಲೈಟ್ ಇಲ್ಲ ಅಲ್ಲಿ, ಮತ್ತು ಒಂದು ಪಬ್ಲಿಕ್ ನೆಳ ಇಲ್ಲ. ಮತ್ತು ಅಲ್ಲಿ ನಾವೊಂದು ಸಂಡಾಸ್ ಬಾತ್ರೂಮ್ ಹಾಕ್ಸಿದ್ವು, ಅದು ಸಹಿತ ಅರ್ಧಂಬರ್ಧ ನೀರು ಪೂರ್ಣಗೊಳಿಸಲಿಲ್ಲ. ಯಾವ್ಯಾವ ಕೆಲಸ ಕಾರ್ಪೊರೇಷನ್ ಪೂರ್ಣ ಆಗ್ತಾ ಇಲ್ಲ. ಅದಕ್ಕಾಗಿ ನಾವೇನು ಹೇಳ್ತೀವಿ, ಗುಲ್ಬರ್ಗ ಸಿಟಿ ಈಗ ನಾವು ಇದು ಮನೆ ಒಬ್ರಿಗೆ ಕೊಡ್ತಾ ಇಲ್ಲ. ನಾವು ಮುಖ್ಯಮಂತ್ರಿ ಇವರಿಗೆ, ಗೃಹ ಮಂತ್ರಿಗಳಿಗೆ, ಮತ್ತು ಪ್ರಿಯಾಂಕಾ ಸಾಬ್ರಿಗೆ, MLCಗಳಿಗೆ, MLAಗಳಿಗೆ, ಮತ್ತು ಎಲ್ಲ ಕಾರ್ಪೊರೇಟ್ರುಗಳು ಮತ್ತು ಅಧ್ಯಕ್ಷ ಉಪಾಧ್ಯಕ್ಷರು ಕೊಡ್ತಾಯಿದ್ವಿ. ಯಾಕಂದರೆ ಎಲ್ಲರ ಗಮನಕ್ಕೆ ಬಂದರೆ ಇದು ಕೆಲಸ ಜಲ್ದಿ ಆಗ್ಬೋದಂತ. ನನಗೆ ಒಂದೇ ಒಂದು ಎಲ್ಲರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ, ಎಲ್ಲರೂ ಇವರು ಮಾತು ಹೇಳಿಕೆಯಿಂದ ಸುಮ್ಮನೆ ಟೈಮ್ ಪಾಸ್ ಮಾಡೋಕ್ಕಿಂತ ಗುಲ್ಬರ್ಗ ಒಂದು ದೊಡ್ಡ ಸಿಟಿ ಅದ. ಇದು ಸ್ವಚ್ಛತೆಗೊಳಿಸಿ ಮತ್ತು ಇವೆಲ್ಲ ಖಡ್ಡಗಳು ಮುಚ್ಚಿ ಏನು ನಾವು ಬೇಡಿಕೆಗಳವ ತುರಂತಾಗಿ ಜನರದ್ದು ಇದು ಪ್ರಾಣ ಮತ್ತು ಸ್ವಚ್ಛತೆ ಎಲ್ಲ ಇದನ್ನು ಕಾಪಾಡಬೇಕಂತೇಳಿ ತಮ್ಮೆಲ್ಲ ಗಣ್ಯರ ಬಳಿ ನಂದು ಮನವಿ ಇದೆ. ಇಲ್ಲ ಸರ್, ಇವಾಗ ಮೊದಲು ಕೂಡ ಮೇಯರವರು ಇದ್ದರು, ಅವ್ರಿಗೆ ನೀವು ಮನವಿ ಇಲ್ಲ ಮನೆಯವ್ರಿಗೆ ಮೇಯರವ್ರಿಗೆ ಕೊಟ್ಟು ಈಗ ಮೇಯರ್ಗೆ ಮಾತ್ರ ಸಲ್ಲಿಸ್ತೀರಿ. ಏನು ಕಾರಣ ಅಂತ? ಕಾರಣ ಅಂದ್ರೆ ಏನು ರೀ, ಗುಲ್ಬರ್ಗದಾಗ ನೋಡ್ರಿ ನೀವು ಸದ್ದು ಹೋರಿ ಮಳೆ ಹೆಚ್ಚಾಗಿ ಖಡ್ಡಗಳು ಬಿದ್ದಾವ. ಆ ಖಡ್ಡದಾಗ ಏನಾಗ್ತದೆ, ಮಳೆ ಬಂದಾಗ ಖಡ್ಡ ಕಾಣಲ್ಲ. ಎಲ್ಲರ ಜೀವ ಅಂದ್ರೆ ಅಷ್ಟೇ. ಈ ಗರೀಬ್ ಮಂದಿನೇ ಓಡಾಡ್ರೋ ಮಳೆ ಗಿಳೆ, ಶ್ರೀಮಂತ ಮಂದಿ ಏನು ಓಡಾಡ್ತಾರೆ ಬಿಡ್ತಾರೆ ಅವ್ರು ಪಡ್ತಾರೆ. ಇವು ಟೂ ವೀಲರ್ ಮೇಲೆ ಹೋಗೋರು ಏನಾಗ್ಬಿಡ್ತದೆ, ಏಕದಮ್ ಖಡ್ಡದಾಗ ಗಾಡಿ ಸಿಗುತ್ತಲ್ಲ, ಅದು ಡೆಫ್ರೆಂಟ್ ಪ್ರಾಣಕ್ಕೆ ಅಪಾಯನೇ ಆಗ್ತದೆ. ಇಲ್ಲಾಂದ್ರೆ ಏನಾರೇ ಒಂದು ಪ್ರಾಬ್ಲಮ್ ಆಗ್ತದೆ. ಅದು 1-2 ಜಾಗನ ಖಡ್ಡ ಇಲ್ಲ. ನೀವು ಬಸ್ ಸ್ಟ್ಯಾಂಡ್ ಎದುರುಗಡೆಯಿಂದ ನೀವು ತಿಮ್ಮಾಪುರ ಚೌಕ್ ತಕ ಬಂದು ನೋಡಿರಿ, ಇಲ್ಲಿ ಸರ್ಕಾರ ದವಾಖಾನೆಯಿಂದ RTO ಕ್ರಾಸ್ ತಕ ಬಂದು ನೋಡಿರಿ, RTO ರಾಜಾಪುರ ಕ್ರಾಸ್ ತಗ ಹೋಗಿ ನೋಡಿರಿ, ಮತ್ತು ಸುಲ್ತಾನ್ಪುರ ಚೌಕಿಗೆ ಹೋಗಿ ನೋಡಿರಿ, ಆಳಂದ್ ಚೆಕ್ ಪೋಸ್ಟ್ ಹೋಗಿ ನೋಡಿರಿ. ಇಷ್ಟು ದೊಡ್ಡ ಖಡ್ಡ ಅದಾವ. ನಾ ಹೇಳಲ್ಲ ನಿಮ್ಗೆ, ನೀನು ಹೋಗಿ ನೋಡಿದ್ರೆ ಗೊತ್ತಾಗ್ತದೆ. ಆ ಖಡ್ಡಗಳು ನೋಡಿ ನಾನು 5-6 ಮಂದಿಗೆ ನಾನು ದವಾಖಾನೆ ಅಡ್ಮಿಟ್ ಮಾಡ್ತೀನಿ ಬಿದ್ದವ್ರು. ಆ ಮಳೆ ಬಂದಾಗ ಏನಾಗಿಬಿಡ್ತದೆ, ಅದು ಖಡ್ಡ ಕಾಣಲ್ಲ. ಏಕದಮ್ ಜಂಪ್ನಾಗ ಗಾಡಿ ಪಲ್ಟಿ ಆಗ್ತದೆ. ಅಂಥ ಟೈಮ್ದಾಗ ಯಾರು ಜೀವ ಆದರೂ ಅಷ್ಟೇ ಹೇಳ್ರಿ. ಹಿಂಗೆ ನಾವೇನೇನೋ ಯಾಕೋ ಫುಜುಲ್ ಬಜೆಟ್ ಹಾಳು ಮಾಡ್ತಾರೆ. ಜನರದ್ದು ಒಂದು ಒಳ್ಳೇದಕ್ಕೆ ಮಾಡೋದು ಮಾಡದೇ ಇದ್ರೆ ನೀವು ಮನವಿ ಸಲ್ಲಿಸ್ತೀರಿ, ಮಾಡದೇ ಇದ್ರೆ ನಾವೇನು ಮಾಡ್ತೀವಿ, ಆ 1 ತಿಂಗಳು ಟೈಮ್ ಕೊಟ್ಟಿವಿ. ಅದಾಗಲಿಲ್ಲ ಅಂದ್ರೆ ಎಲ್ಲಿ ಬೇಕಾದ್ರೂ ಹೋರಾಟ ಮಾಡ್ತೀವಿ. ಸರ್, ಈಗ ಲಾಲ್ಗೆ ತಾಸಿಗೆ 8 ತಿಂಗಳ ಮುಖ್ಯ ರಸ್ತೆ ಅದು. ಹಾಂ, ಅಲ್ಲಿ ಶಾಲಾ ಕಾಲೇಜು ಮಕ್ಕಳು ಹೋಗ್ತವೆ. ಹೌದು. ಆಮೇಲೆ ಅದು LITದವರು ಗಾಡಿ ಕೆದರಿ ಪೈಪ್ ಹಾಕ್ಬೇಕಂತ ಸುಮಾರು 4 ತಿಂಗಳಿಂದ ಪೆಂಡಿಂಗ್ ಇದೆ ಸರ್. ಈಗ ಇನ್ನೊಂದು ಏನು ಈಗ ಇನ್ನೊಂದು ನಾವು ಅದು ಯಾಕೆ ಪ್ಲೇಸ್ಮೆಂಟ್ ಮಾಡಿಲ್ಲ ಅಂದರೆ, ಅದು ಕೆಲಸ ಪೂರ್ಣಗೊಂಡದು ಇಲ್ಲ ಗೊತ್ತಿಲ್ಲ ನಮ್ಗೆ. ಈಗ 24 ಗಂಟೆ ನೆಲ ಕೊಡ್ತೀವಿ ಅಂತೇಳಿ ಚಲೋ ರೋಡ್ಗಳು ಹಡ್ಡಿ ಇದ್ದಿ ಒಳಗಿನ ಕನೆಕ್ಷನ್ ಕಟ್ ಮಾಡಿ ಅರ್ಧಂಬರ್ಧ ಕನೆಕ್ಷನ್ ಕೊಟ್ಟು ಅದು ಬರೀ ಮಣ್ಣು ಮುಚ್ಚಿದ್ದಾರೆ. ಅಲ್ಲಿ ಗಾಡಿಗಳು ಉಲ್ಟಾ ಸಿಬಿಳ್ಗತ್ತಾವೆ. ಅದು ಎಷ್ಟು ಕೆಲಸ ಮಾಡಿರ್ತಾರೆ ಅದು ಅಷ್ಟು ಮತ್ತೆ ಡಾಮರ್ ಹಾಕಿ ಅದು ಮುಚ್ಚಿಬಿಡ್ಬೇಕು. ಆ ರೀತಿ ಕಂಪ್ಲೇಂಟ್ ಗುಲ್ಬರ್ಗ ಎಲ್ಲಿ ಮುಚ್ಚಿಲ್ಲ. ನೀವು ಎಲ್ಲಿ ಭೀ ನೋಡಿರಿ ಗಾಡಿ ಎಲ್ಲಿ ಬೇಕಲ್ಲಿ ಗಾಡಿ ಸಿಬಿಳಕತ್ತಾವೆ. ಅವ್ರು 2-3 ಫೀಟ್ ಗುಂಬಿ ಖಡ್ಡ ಹಾಡ್ಯಾರ, ಆ ಹೊಸ ಪೈಪ್ಲೈನ್ ಹಾಕ್ಯಾರ, ಅದ್ರ ಮೇಲೆ ಏನೂ ಹಾಕಿಲ್ಲ.
ಅದೇ ಮಣ್ಣು ಹಾಕ್ಯಾರ ಆ ಗಾಡಿ ಸಿಗ್ಬಳಕತ್ತ ಅದೇನೇನು ಮಾಡಬೇಕು ಅವರು ಬಾಜಾತ್ಮ ಸಿ ಸಿ ರೋಡ್ ಮಾಡಬೇಕು ಇವತ್ತು ಸಮುದ್ರ ಅರ್ಧ ಕಿಲೋಮೀಟ್ರ್ ಮಾಡಿ ಅಂತ ಅರ್ಧ ಕಿಲೋಮೀಟ್ರ್ ಮುಚ್ಚಿ ಮುಂದಿನ ರೋಡ್ ಮಾಡೋಕ್ಕೆ ಅವಕಾಶ ಕೊಡಬೇಕು ಗುಲ್ಬರ್ಗ ತುಂಬ ಬರೀ ಖಡ್ಡಾಕ್ಕೆ ಹೋಗ್ಯಾರ ನೀರು ಬರ್ತಾವಿಲ್ಲ ಗೊತ್ತಿಲ್ಲ ಆದ್ರೆ ಇವೆಲ್ಲ ಪ್ಲ್ಯಾನಿಂಗ್ ಏನದ ರೋಡ್ ಮಾಡೋಕ್ಕಿಂತ ಮುಂಚಿತಗಡೆ ಇರಬೇಕಾಗಿತ್ತು ಅವ್ರು ಹಿಂದಗಡೆ ಮಾಡ್ತಾ ಇದ್ದಾರೆ ಇಂಥವು ಇನ್ನೊಮ್ಮೆ ಆಗಬಾರ್ದು ಯಾವಾಗಲೂ ಏನದ ಡ್ರೈನೇಜ್ ಪೈಪ್ ಇರ್ಬೋದು ನೆಲದ ಪೈಪ್ ಇರ್ಬೋದು ಯಾವೇ ಏನೋ ರೋಡ್ ಮಾಡೋಕ್ಕಿಂತ ಮುಂಚಿತಗಡೆ ಹಾಕಿದಾಗ ಅದು ರೋಡ್ ಮಜಬೂತ್ ಆಗ್ತದೆ ಇವು ರೋಡ್ ಮಾಡಿದ ಬಳಕ ಹೊಡ್ಯೋ ಕೆಲಸ ಗುಲ್ಬರ್ದಾಗ ಭಾಳ ಸ್ಪೀಡ್ನಾಗ ಆಗ್ಯದ ಹೊಳ್ಳಿ ರಿಪೇರಿ ಆಗೋ ಕೆಲಸನೂ ಆಗಿಲ್ಲ ಇವ್ರೇನು ರೀಕನೆಕ್ಷನ್ ಕೊಡ್ತಾರೆ ಅವೆಲ್ಲ ಲೀಕೇಜ್ ಕನೆಕ್ಷನ್ಗಳು ಬೇಕಾದ್ರೆ ನೋಡ್ರಿ ಮೊದಲಿನ ಕನೆಕ್ಷನ್ ಯಾವ ಕನೆಕ್ಷನ್ ಕೊಡಲ್ಲ ಅಡ್ಡಿದ ಬಳಕ ಇದನ್ನು ತಕ್ಷಣ ಏನದ ಎಲ್ಲ ಉಸ್ತುವಾರಿ ಸಚಿವರು ಮತ್ತು ಮೇಯರ್ ಉಪ ಮೇಯರ್ ಅಧ್ಯಕ್ಷರು ಇವೆಲ್ಲ ಈಗ ಸಂಬಂಧಪಟ್ಟ ಎಲ್ಲ ಮೆಂಬರ್ಗಳು ಇದು ಎಮ್ ಎಲ್ಗಳು ಎಲ್ಲ ಸೇರಿಸಿ ಇದನ್ನು ಸಂಪೂರ್ಣ ಕೆಲಸ ಮುಗಿಸಿ ಜನರಿಗೆ ಸಹಾಯ ಹಂಗೆ ಮಾಡಬೇಕು ಅಂದೇಳಿ ಇವ್ರು ಮಾಡೋಕೆ ವಿಳಂಬ ಮಾಡಿದ್ರೆ ನಾವು ಎಲ್ಲಿ ಬೇಕಲ್ಲಿ ನಾವು ಒಂದು ತಿಂಗಳ ನಂತರ ನಾವು ಕಾರ್ಪೊರೇಷನ್ ಎದುರು ಎಲ್ಲ ನಾವು ಹೋರಾಟ ಮಾಡಬೇಕಂತ ನಮ್ಮ